ಹಾಯ್ ಹಲೋ ಎವ್ರಿವನ್, ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಸೊ ಈ ವಿಡಿಯೋದ ವಿಶೇಷತೆ ಏನಂದರೆ 2024 ವಾಟ್ ಆರ್ ಮೈ ಅಚೀವ್ಮೆಂಟ್ಸ್ ಅಂದರೆ ಮತ್ತು ಎಲ್ಲೆಲ್ಲಿ ನಾನು 2024 ಈ ಒಂದು ಇಯರಲ್ಲಿ ಎಲ್ಲೆಲ್ಲಿ ಬಿದ್ದಿದ್ದೀನಿ, ಸೊ 2025 ಅಲ್ಲಿ ಇನ್ನೇನು ಡೆವಲಪ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಟ್ಸ್ ಅಮೇಝಿಂಗ್ ವಿಡಿಯೋ, ಫುಲ್ ನೋಡಿ. ಫಸ್ಟ್ ಥಿಂಗ್ ಈಸ್ 2024 ಸಚ್ ಅಮೇಝಿಂಗ್ ಇಯರ್. ಮತ್ತು ಸೆಕೆಂಡ್ ಪಾಯಿಂಟ್ ಬಂದಂದರೆ ನಾನು ಯೂಟ್ಯೂಬಲ್ಲಿ ಸೋ ಮೆನಿ ಥಿಂಗ್ಸ್ ಲರ್ನ್ ಮಾಡಿದ್ದೀನಿ ವಿತ್ ಎಡಿಟಿಂಗ್ ಆಗಿರ್ಬೋದು. ಆ್ಯಕ್ಚುಲಿ ಫಸ್ಟ್ ವೆನ್ ಐ ಸ್ಟಾರ್ಟೆಡ್ 2024 ನನಗೆ ಯೂಟ್ಯೂಬ್ ಎಡಿಟಿಂಗ್ಸ್ ಅಷ್ಟೊಂದು ಬರ್ತಿದ್ದಿಲ್ಲ. ಸೊ ಐ ಲರ್ನ್ ಇನ್ 2024. ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಲ್ಲಿ ಅರೌಂಡು 3 ವೀಕ್ಸ್ ಒಂದು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಇನ್ನೂ 2025 ಈ 3 ವೀಕ್ಸ್ ಇರೋದು 2 ವೀಕ್ಸಿಗೆ ಕನ್ಜೆಸ್ಟ್ ಮಾಡಿ, ಸೊ 2 ವೀಕ್ಸ್ಗೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಮೈಲ್ ಸ್ಟೋನ್ ಆಗುತ್ತೆ ಆ ಥರ ಮಾಡಿದರೆ. ಸೊ 2024 ಮತ್ತು ನಾನೇನು ಕಲಿತೆ ಅಂದರೆ ಪರ್ಸ್ನಲ್ ಡೆವಲಪ್ಮೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಡಿಸಿಪ್ಲಿನ್. 2024 ಐ ಲರ್ನ್ ಸೋ ಮೆನಿ ಥಿಂಗ್ಸ್. ಅಲ್ಲಿ ಫಸ್ಟ್ ಥಿಂಗ್ ಬರೋದೇ ಡಿಸಿಪ್ಲಿನ್. ದಟ್ಸ್ ಆ್ಯಂಡ್ ಫ್ರೆಂಡ್ಸ್. ಅರೌಂಡ್ ಈ ಇಯರಲ್ಲಿ ನಾನು ಸೋ ಮೆನಿ ಫ್ರೆಂಡ್ಸ್ಗಳನ್ನೆಲ್ಲ ಮಾಡಿಕೊಂಡೆ. ಲಾಸ್ಟ್ ಆ್ಯಸ್ ಕಂಪೇರ್ಡ್ ಟು ದ ಲಾಸ್ಟ್ ಇಯರ್ಸ್ ಐ ಮೆಟ್ ವಿತ್ ಸೋ ಮೆನಿ ಫ್ರೆಂಡ್ಸ್. ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಅನ್ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಸೋ ಮೆನಿ ಫ್ರೆಂಡ್ಸ್ನ ಮಾಡಿಕೊಂಡೆ 2024. ಮೇನ್ ಥಿಂಗ್, ಅನ್ಫರ್ಗೆಟಬಲ್ ಥಿಂಗ್ ಅಂದರೆ ಟ್ರಿಪ್ಪು. ಅರೌಂಡ್ 2 to 3 ಟ್ರಿಪ್ಸ್ ಹೋದೆ ಫ್ರೆಂಡ್ಸ್ ಜೊತೆ, ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ಸ್ ಎಲ್ಲ ಹೋದ್ವಿ. ಊಟಿ ಆಗಿರ್ಬೋದು, 1 hour ಆಗಿರ್ಬೋದು. ಸೊ ಇಟ್ಸ್ ಮರೆಯಲಾಗದ ಅನುಭವ ಅಂತಾರಲ್ಲ ಆ ಥರ 2024 ಅದು ಒಂದು ಮೆಮೊರಬಲ್ ಮೆಮೊರಬಲ್ ಪಾರ್ಟ್. ಇನ್ನು ಟೆಕ್ನಿಕಲ್ ಸೈಡ್ ಬರಬೇಕಾದ್ರೆ ಫಸ್ಟ್ ಥಿಂಗ್ ಐ ಲರ್ನ್ ದ ಎಡಿಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಕಮ್ಯುನಿಕೇಷನ್ ಸ್ಕಿಲ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ಗೋಲಾಗಿ 2024 ಐ ಲರ್ನ್ ಆ್ಯಂಡ್ ಐ ರೆಡ್ ಸೋ ಮೆನಿ ಬುಕ್ಸ್. ಆ ಬುಕ್ಸ್ಗಳು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಭಾಳ ಅಪ್ಲೋಡ್ ಮಾಡೋದಿತ್ತು. ಸೊ ಆ ಸಮಿಟ್ಟು, ಗ್ಲೋಬಲ್ ಸಮಿಟ್ಟು, ಟೆಕ್ ಸಮಿಟ್ ಅಟೆಂಡ್ ಆಗೋದರಲ್ಲಿ ನಾನು ಬ್ಯುಸಿ ಆಗಿದೆ. ಸೊ ಅದಕ್ಕೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಸೊ ಆ್ಯಸ್ ಎ ಟೆಕ್ನಿಕಲ್ ಪಾರ್ಟಲ್ಲಿ ಬರಬೇಕಾದ್ರೆ ಐ ಅಟೆಂಡೆಡ್ 3 ಸಮಿಟ್ಸ್. ಫಸ್ಟು ಟೆಕ್ ಸಮಿಟ್ November 22 and 3 days 22, 20, 19, 20, 21 3 days ಅಟೆಂಡ್ ಆದೆ. ಸೊ ಅಲ್ಲಿ ನಾನು ಏನು ಕಲಿತೆ ಅಂದರೆ 2024 ಅದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನನ್ನ ಸೈಡಿಂದ, ಟೆಕ್ನಿಕಲ್ ಸೈಡಿಂದ. ಸ್ಟಾರ್ಟಪ್ಸ್ಗಳ ಬಗ್ಗೆ ಕಲಿತೆ. ಸೊ ಸ್ಟಾರ್ಟಪ್ಸ್ಗಳು ಯಾವ ರೀತಿ ಇರುತ್ತವೆ, ಅಂದರೆ ಈ ಸ್ಟಾರ್ಟಪ್ಸ್ಗಳಿಗೆ ಗೌರ್ಮೆಂಟ್ ಸೈಡ್ ಯಾವ ಥರ ಫಂಡಿಂಗ್ ಮಾಡುತ್ತೆ. ಸೊ ಐಡಿಯಾಸ್ ಚೆನ್ನಾಗಿದ್ದರೆ ಗೌರ್ಮೆಂಟ್ ಕೂಡ ಫಂಡಿಂಗ್ ಮಾಡುತ್ತೆ ಸ್ಟಾರ್ಟಪ್ಸ್ಗಳಿಗೆ. ಸೊ ಅದನ್ನೆಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದು ಕಲಿತೆ. ಮತ್ತು ಕನ್ವರ್ಸೇಷನ್, ಸ್ಟಾರ್ಟಪ್ಸ್ CEOs ಜೊತೆ ಸೊ ಯಾವ ರೀತಿ ಕನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇದು ಸಾಫ್ಟ್ ಸ್ಕಿಲ್. ಕನ್ವರ್ಸೇಷನ್ ಈಸ್ ಜಸ್ಟ್ ಲೈಕ್ ಎ ಸಾಫ್ಟ್ ಸ್ಕಿಲ್, ದಟ್ಸ್ ಇಟ್. ಅದನ್ನು ಕಲಿತೆ. ಮತ್ತು ಐಡಿಯಾಸ್, ಮೈಂಡ್ ಬ್ಲೋಯಿಂಗ್ ಐಡಿಯಾಸ್ ನಾನು ಆ ಟೆಕ್ ಸಮಿಟಲ್ಲಿ ನಾನು ನೋಡಿದೆ. ಸೊ ಯಾವ ಥರ ಅವರು ಡೆವಲಪ್ ಮಾಡ್ತಾರೆ. ಸೊ ಡೆವಲಪ್ ಆಗಿರೋದು ಇವೆಂಚುಲಿ ಯಾವುದು ಡೆವಲಪ್ ಆಗೋಲ್ಲ. ಸೊ ಇಟ್ಸ್ ಬ್ರಿಕ್ಸ್ ಬೈ ಬ್ರಿಕ್ಸ್ ಅಂತಾರಲ್ಲ, ಆ ಥರ ಐಡಿಯಾಸ್ ಡೆವಲಪ್ ಮಾಡಿದರು. ಅದನ್ನೆಲ್ಲ ನಾನು ನೋಡಿದೆ ಮತ್ತು ಕಲ್ತಿದ್ದೀನಿ ಕೂಡ. ಆಮೇಲೆ ಗ್ಲೋಬಲ್ ಸಮಿಟು ಡಿಸೆಂಬರಲ್ಲಿ ನಾನು ಏನು ಕಲಿತೆ, ಸೊ ಅಟೆಂಡ್ ಆದೆ ಅಂದರೆ, ಸೊ ಗ್ಲೋಬಲ್ ಸಮಿಟ್ ಅಂತ ಒಂದು ಸಮಿಟ್ ನಡೀತು ಕರ್ನಾಟಕದಲ್ಲಿ. ಸೊ ಇಟ್ಸ್ ಹೆಲ್ಡ್ ಇನ್ ಬ್ಯಾಂಗ್ಳೂರ್. ಟೆಕ್ ಸಮಿಟು ಬೆಂಗಳೂರಲ್ಲೇ ನಡೆದಿತ್ತು, ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ 3 days. ಆಮೇಲೆ ಗ್ಲೋಬಲ್ ಸಮಿಟು IISc ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿ ಫಸ್ಟ್ ಡೇ. ಮತ್ತು ಆಂಟ್ರಪ್ರಿನರ್ಶಿಪ್ ಬಗ್ಗೆ ಸೊ ಐ ಲರ್ನ್ಡ್. ಮತ್ತು ಇನ್ನೂ ಉಳಿದ 3 days BIEC ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಲ್ಲಿ ಗ್ಲೋಬಲ್ ಸಮಿಟ್ ನಡೆದಿತ್ತು. ಸೊ ಅಲ್ಲಿ 150+ ಕಂಟ್ರಿ ಡೆಲಿಗೇಟ್ಸ್ ಅಟೆಂಡ್ ಆಗಿದ್ದರು. ಸೊ ಐ ಮೆಟ್ ವಿತ್ ಸೋ ಮೆನಿ ಕಂಟ್ರಿ ಪೀಪಲ್ಸ್, ಜರ್ಮನಿ, ಕೊರಿಯನ್ಸ್ ಆ್ಯಂಡ್ ಬ್ರಿಟಿಷ್ ಫಸ್ಟ್ ಆಫ್ ಆಲ್. ಮತ್ತು ಜರ್ಮನ್, ಕೊರಿಯನ್ಸ್,
ಮೇನಾಗಿ ನನಗೆ ನೆನಪಿರೋದು ಅಷ್ಟು. ಸೊ ಇದು ಅದು USA, ಸೊ ಅಲ್ಲಿ ಮತ್ತು CEOಸ್ಗಳನ್ನು ಸೊ ಐ ಮೆಟ್. ಮತ್ತು ಟೆಕ್ನಾಲಜಿಯಲ್ಲಿ ಯಾವ ಥರ ಏನು ಕಂಪ್ನೀಸ್ ವರ್ಕ್ ಆಗುತ್ತೆ, ಸೊ ಫಂಡಿಂಗ್ಸ್ಗಳು ಯಾವ ರೀತಿ ಆಗುತ್ತೆ ಅನ್ನೋದು ನಾನು ಕಲಿತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಸೊ ನನಗೆ ಅಷ್ಟೊಂದು ಐಡಿಯಾ ಇದ್ದಿದ್ದಿಲ್ಲ, ನಾನು ಅದನ್ನು ಕಲಿತೆ. ಸೊ ಅದನ್ನು ನಾನು ಕಲ್ತಿದ್ದು ಯಾರಿಂದ ಅಂದರೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಂದ. ಆ್ಯಸ್ ಎ ಥರ್ಡ್ ಇಯರ್ ಸ್ಟೂಡೆಂಟ್ ಐ ಲರ್ನ್ ಫ್ರಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್. ಸೊ ಓಪನ್ ಮೈಂಡೆಡ್ ಇದ್ದರೆ ಸೊ ವಿ ಕ್ಯಾನ್ ಲರ್ನ್ ಫ್ರಮ್ ಎನಿ ಒನ್ ಅಂತಂದು ನಾನು ತಿಳ್ಕೊಂಡೆ. ಸೊ ಆಮೇಲೆ ಏನು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಸೊ ಕಂಪ್ನೀಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾಸ್ ಏನು ಇದ್ದಿದ್ದಿಲ್ಲ. ಹೇಳ್ತಿದ್ರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಮೌಂಟ್ ಹಾಕಿದರೆ ಸೊ ಇಷ್ಟು ರಿಟರ್ನ್ಸ್ಗಳು ಎಲ್ಲ ಬರುತ್ತೆ ಅಂತಂದು ಹೇಳ್ತಿದ್ರು. ಸೊ ನನಗೆ ಅಷ್ಟೊಂದು ಐಡಿಯಾ ಇದ್ದಿದ್ದಿಲ್ಲ ಯಾವ ಥರ ಫಂಡಿಂಗ್ ಮಾಡಬೇಕು ಕಂಪ್ನೀಸ್ಗಳಿಗೆ, ಯಾವುದು ಕಂಪ್ನಿ ಗ್ರೋ ಅಲ್ಲಿದೆ, ಯಾವುದು ಕಡಿಮೆ ಅಂದರೆ ಯಾವುದು ಡೌನಲ್ಲಿದೆ ಅಂತಂದು ಅಷ್ಟೊಂದು ಐಡಿಯಾಸ್ಗಳು ಇದ್ದಿದ್ದಿಲ್ಲ. ಸೊ ಐ ಲರ್ನ್ ದಟ್ ಥಿಂಗ್ ಫ್ರಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಸೆಕೆಂಡ್ ಇಯರ್ ಸ್ಟೂಡೆಂಟ್ ಈಸ್ ಫ್ರಮ್ ಮೈ ರೂಮ್ಮೇಟ್, ಅವನಿಂದ ಕಲಿತೆ. ಸೊ ಅದು ಒಂದು ಅಚೀವ್ಮೆಂಟ್ ಅಕಾರ್ಡಿಂಗ್ ಟು ಮೀ. ಇಟ್ಸ್ ಸ್ಮಾಲ್ ಅಚೀವ್ಮೆಂಟ್. ಐ ಡೋಂಟ್ ನೋ ಇಟ್ಸ್ ಬಿಗ್ ಸ್ಮಾಲ್, ಬಟ್ ಇಟ್ಸ್ ಅಚೀವ್ಮೆಂಟ್. ಥರ್ಡ್ ಇಯರಲ್ಲಿ ಮತ್ತು ಒಂದು ಏನು ಇಂಟರ್ನ್ಶಿಪ್ ಮಾಡಿದೆ. ಸೊ ಇಂಟರ್ನ್ಶಿಪ್ಪಲ್ಲಿ ಅದು ಇಂಟರ್ನ್ಶಿಪ್ ಅಂದರೆ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಫ್ರಮ್ ಶಿವಮೊಗ್ಗ ಆ್ಯಂಡ್ JNMC ಶಿವಮೊಗ್ಗ ಕೊಲಾಬ್ರೇಷನಲ್ಲಿ ಒಂದು AI ಇನ್ ಹೆಲ್ತ್ ಕೇರ್ ಅಂತ ಒಂದು ಏನು ಇಂಟರ್ನ್ಶಿಪ್ ಮಾಡಿದರು. ಸೊ ಅದರಲ್ಲಿ 5 ಮೆಂಬರ್ಸ್ ಸೆಲೆಕ್ಟ್ ಮಾಡಿದರು ಕಾಲೇಜಿಂದ. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. 5 ಮೆಂಬರ್ಸಲ್ಲಿ ನಾನು ಒಬ್ಬನಿದ್ದೆ. ಸೊ ಇಟ್ಸ್ ಎ ಗ್ರೇಟ್ ಥಿಂಗ್. ಅದರಲ್ಲಿ ಐ ಲರ್ನ್ ದ ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ 1 ವೀಕಲ್ಲಿ ಅಲ್ಲಿ ಅಟೆಂಡ್ ಆಗಿದ್ದೆ. ಸೊ ದಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು. ಇದಿಷ್ಟು 2024ಅಲ್ಲಿ ಐ ಡೋಂಟ್ ನೋ ಥರ್ಡ್ ಇಯರಲ್ಲಿ ನಾನು ಇಷ್ಟೊಂದು ಥಿಂಗ್ಸ್ಗಳನ್ನೆಲ್ಲ ಅಟೆಂಡ್ ಆಗಿದ್ದೀನಿ ಅಂದರೆ ಸೊ ಫಾರ್ ಮೀ ಇಟ್ಸ್ ಅಚೀವ್ಮೆಂಟ್ ಅಂತಂದೆ. ಸೊ 2025ಅಲ್ಲಿ ಇನ್ನೂ ಏನೋ ಡೆವಲಪ್ ಮಾಡ್ಬೋದು. ಐ ಡೋಂಟ್ ನೋ ವಾಟ್ ಇಟ್ ಈಸ್ ದೇರ್ ಇನ್ 2025, ಬಟ್ ಐ ವಿಲ್ ಗಿವ್ ದ ಬೆಸ್ಟ್ ಆ್ಯಸ್ ಪಾಸಿಬಲ್ ಆ್ಯಸ್ ಮೈ ಲೆವೆಲ್ ಬೆಸ್ಟ್. ದ್ಯಾಟ್ಸ್ ಇಟ್. ಮತ್ತು 2024ಗಿಂತ 2025 ಇನ್ನೂ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಇನ್ನೂ ನನ್ನ ಎಬಿಲಿಟೀಸ್ಗಳನ್ನು ಮತ್ತು ನನ್ನ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತು ಇನ್ನೊಂದು ಲಾಸ್ಟ್ ವಿಚಾರ ಏನಂದರೆ, ಸೊ ನೀವು 2025ಅಲ್ಲಿ ನಿಮ್ಮ ರೆಸಲ್ಯೂಷನ್ಸ್ಗಳು ಏನೇನು ಇರ್ತವೋ ಸೊ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿ, ಈ ಥರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಸೊ ದಟ್ ವಿಲ್ ಹೆಲ್ಪ್ಸ್. ಅಂದರೆ ನೀನು ಏನು ಮಾಡಿದ್ದೆ 2024ಅಲ್ಲಿ ಮತ್ತೇನು ಮಾಡ್ಬೋದು 2025ಅಲ್ಲಿ ಅನ್ನೋದು ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ದಟ್ಸ್ ಇಟ್. ಇಟ್ಸ್ ಮೈ ಲಾಗ್ನ ಒಂದು ಭಾಗ ಅಷ್ಟೇ ಇದೆ. ದಟ್ಸ್ ಇಟ್. ಥ್ಯಾಂಕ್ ಯು ಎವ್ರಿವನ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.